ಈ ದಿನ ಲಲಿತಾ ಪಂಚರತ್ನದ ಸ್ತೋತ್ರ ಮತ್ತೆ ಅರ್ಥವನ್ನ ಹೇಳಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಸ್ತೋತ್ರವನ್ನು ಕೂಡ ಶಂಕರ ಭಗವತ್ಪಾದಾಚಾರ್ಯರೇ ರಚನೆ ಮಾಡಿರೋವಂಥದ್ದು. ಇದನ್ನ ಪ್ರಾತಃ ಕಾಲದಲ್ಲಿ ಅಂದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ರೆಯಿಂದ ಎದ್ದ ತಕ್ಷಣ ಪರಮೇಶ್ವರಿಯನ್ನ ಸ್ಮರಣೆ ಮಾಡಬೇಕು ಅಂತ ಹೇಳಿ ಈ ಸ್ತೋತ್ರವನ್ನ ರಚನೆ ಮಾಡಿರೋವಂಥದ್ದು. ಇದನ್ನ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳೋದು ನಮ್ಗೆ ಬಹಳ ಉನ್ನತವಾದ ಫಲವನ್ನ ಕೊಡುತ್ತೆ. ಅಂದ್ರೆ ನಾವು ಎದ್ದ ತಕ್ಷಣ ಪರಮೇಶ್ವರಿಯನ್ನೇ ಧ್ಯಾನಿಸ್ತೀವಲ್ಲ, ನಮ್ಗೆ ಆ ದಿನವಿಡೀ ಪರಮೇಶ್ವರಿಯ ಅನುಗ್ರಹ ಇರುತ್ತೆ, ಅದು ಒಂದು ನಂಬಿಕೆ ಇದೆ. ಇದನ್ನ ಯಾರು ನಿತ್ಯ ಪ್ರಾತಃ ಕಾಲದಲ್ಲಿ ಈ ಸ್ತೋತ್ರವನ್ನ ಪಠನೆ ಮಾಡ್ತಾರೋ ಅವರಿಗೆ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಪಾರಾಯಣ ಮಾಡೋರು ಇದರ ಅರ್ಥವನ್ನ ತಿಳ್ಕೊಂಡು ಪಾರಾಯಣ ಮಾಡಿ. ಇದು ಕೇವಲ 5 ಶ್ಲೋಕಗಳಿರುತ್ತೆ, ಬಹಳ ಸುಲಭವಾದದ್ದು. ಇದನ್ನ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ಯಾವುದನ್ನು ನೋಡದೆ, ಪುಸ್ತಕವನ್ನ ನೋಡದೆ ನಾವು ಹೇಳೋದಿಕ್ ಬರಬೇಕು. ಹಾಗೆ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಾವು ನಿದ್ರೆಯಿಂದ ಎದ್ದ ತಕ್ಷಣನೇ ಈ ಸ್ತೋತ್ರವನ್ನ ಹೇಳ್ತಾ ನಮ್ಮ ದಿನವನ್ನ ಪ್ರಾರಂಭ ಮಾಡಬಹುದು. ಆ ಸ್ತೋತ್ರ ಹೇಗಿದೆ, ಹೇಗೆ ಹೇಳಬೇಕು ಅನ್ನೋದನ್ನ ನಾನು ಮೊದಲು ಹೇಳ್ಬಿಡ್ತೀನಿ. ಆ ನಂತರ ಇದರ ಅರ್ಥ ತಾತ್ಪರ್ಯವನ್ನ ಕೂಡ ಹೇಳ್ತೇನೆ. ಪ್ರಾತರ್ನಮಾಮಿ ಲಲಿತಾ ವದನಾರವಿಂದಂ ಬಿಂಬಾದರಂ ಪೃತುಲಮೌಕ್ತಿಕ ಶೋಭಿನಾಸಂ ಆಕರ್ಣ ದೀರ್ಘನಯನಂ ಮಣಿಕುಂಡಲಾಢ್ಯಂ ಮಂದಸ್ಮಿತಂ ಮೃಗಮದೋಜ್ವಲ ಫಾಲದೇಶಂ ಪ್ರಾತರ್ಭಜಾಮಿ ಲಲಿತಾ ಭುಜಕಲ್ಪವಲ್ಲೀಂ ರಕ್ತಾಂಗುಳೀಯ ಲಸದಂಗುಳಿ ಪಲ್ಲವಾಢ್ಯಾಂ ಮಾಣಿಕ್ಯ ಹೇಮ ವಲಯಾಂಗದ ಶೋಭಮಾನಾಂ ಪುಂಡ್ರೇಕ್ಷು ಚಾಪ ಕುಸುಮೇಶು ಶೃಣೀರ್ಧದಾನಾಂ ಪ್ರಾತರ್ನಮಾಮಿ ಲಲಿತಾ ಚರಣಾರವಿಂದಂ ಭಕ್ತೇಷ್ಟದಾನ ನಿರತಂ ಭವಸಿಂಧುಪೋತಂ ಪದ್ಮಾಸನಾದಿ ಸುರನಾಯಕ ಪೂಜನೀಯಂ ಪದ್ಮಾಂಕುಶಧ್ವಜ ಸುದರ್ಶನ ಲಾಂಛನಾಢ್ಯಂ ಪ್ರಾತಸ್ತುವೆ ಪರಶಿವಾಂ ಲಲಿತಾಂ ಭವಾನೀಂ ತ್ರಯ್ಯಂತ ವೇದ್ಯ ವಿಭವಾಂ ಕರುಣಾನವಧ್ಯಾಂ ವಿಶ್ವಸ್ಯ ಸೃಷ್ಟಿ ವಲಯಸ್ಥಿತಿ ಹೇತುಭೂತಾಂ ವಿದ್ಯೇಶ್ವರೀಂ ನಿಗಮವಾಂಗ್ಮನಸಾತಿ ದೂರಾಂ ಪ್ರಾತರ್ವದಾಮಿ ಲಲಿತೆ ತವ ಪುಣ್ಯನಾಮ ಕಾಮೇಶ್ವರೀತಿ ಕಮಲೇತಿ ಮಹೇಶ್ವರೀತಿ ಶ್ರೀಶಾಂಭವೀತಿ ಜಗತಾಂ ಜನನೀ ಪರೇತಿ ವಾಗ್ದೇವತೇತಿ ವಚಸಾ ತ್ರಿಪುರೇಶ್ವರೀತಿ ಯಶ್ಲೋಕ ಪಂಚಕಮಿದಂ ಲಲಿತಾಂಬಿಕಾಯಾಃ ಸೌಭಾಗ್ಯದಂ ಸುಲಲಿತಂ ಪಠತಿ ಪ್ರಭಾತೆ ತಸ್ಮೈ ದದಾತಿ ಲಲಿತಾ ಝಟತಿ ಪ್ರಸನ್ನ ವಿದ್ಯಾಂ ಶ್ರಿಯಂ ವಿಮಲ ಸೌಖ್ಯಮನಂತ ಕೀರ್ತಿಂ.